ಸಾಲು ಸಾಲು ಕ್ರೈಮ್ ಏನಾಗ್ತಿದೆ ಮೈಸೂರಲ್ಲಿ? ಪೊಲೀಸರ ಕೈ ಕಟ್ಟಿ ಹಾಕಿದ್ರ ರಾಜಕಾರಣಿಗಳು. ಟ್ರಾನ್ಸ್ಫರ್ ದಂಧೆಯೇ ಎಲ್ರಿಗೂ ಮುಖ್ಯ ಆಯ್ತಾ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಸಾಂಸ್ಕೃತಿಕ ನಗರಿಗೆ ಸವಾಲು. ಮೈಸೂರು ಕರ್ನಾಟಕದ ಪಾಲಿಗೆ ಸಾಂಸ್ಕೃತಿಕ ನಗರಿ ಅಷ್ಟೇ ಅಲ್ಲ, ಭಾರತದ ಅತ್ಯಂತ ಸ್ವಚ್ಛ ನಗರಿಗಳ ಸಾಲಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ನಮ್ಮ ಮೈಸೂರು ನಗರ. ಆದರೆ ಇದೇ ಮೈಸೂರು ನಗರದಲ್ಲಿ ಈಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತ ಅನ್ನುವಂತಹ ಅನುಮಾನ ಶುರುವಾಗಿದೆ. ಯಾಕಂದರೆ ಒಂದಾದ ಮೇಲೊಂದು ಆಗ್ತಾ ಇರುವಂತಹ ಕೊಲೆಗಳು, ಅರಮನೆಯ ಸುತ್ತಮುತ್ತಲಿನಲ್ಲಿ ಸಂಭವಿಸಿರ್ತಕ್ಕಂತಹ ಕೊಲೆಗಳು ಸಹಜವಾಗಿ ಮೈಸೂರಿಗರನ್ನೂ ಕೂಡ ಆತಂಕಕ್ಕೆ ತಳ್ಳುವಂತೆ ಮಾಡಿದೆ. ಅಷ್ಟೇ ಅಲ್ಲದೆ ಕಾನೂನು ಸುವ್ಯವಸ್ಥೆಗೆ ಸವಾಲು ಎದುರಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಇಲ್ಲಿ ಇರುವಂಥದ್ದು. ಯಾಕಂದರೆ ಸಾಂಸ್ಕೃತಿಕ ನಗರಿ ಇದು. ಸಾಂಸ್ಕೃತಿಕ ನಗರಿಯಲ್ಲಿ ಈ ರೀತಿಯಾದಂತಹ ಕೃತ್ಯಗಳು ಹೇಗೆ ಉಂಟಾಗೋದಕ್ಕೆ ಸಾಧ್ಯ ಆಯಿತು ಅಂತೇಳಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಕೂಡ ಮುಗಿಬಿದ್ದಿದ್ದಾವೆ. ವಿಶೇಷವಾಗಿ ಮೈಸೂರಿನ ಹಾಲಿ ಮತ್ತು ಮಾಜಿ ಸಂಸದ ಇಬ್ಬರೂ ಕೂಡ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಮೈಸೂರಿನಲ್ಲಿ ಈ ರೀತಿಯಾದಂತಹ ಕೊಲೆಗಳು, ಒಂದಾದ ಮೇಲೆ ಒಂದು ಕೊಲೆಗಳು, 2-3 ದಿವಸದ ಅಂತರಗಳಲ್ಲಿ ನಡೀತಾ ಇರುವಂತಹ ಕ್ರೈಮ್, ಇದನ್ನು ನೋಡ್ತಾ ಹೋದಾಗ ಮತ್ತು ಮೈಸೂರು ಅರಮನೆಯ ಸಮೀಪದಲ್ಲೇ ಒಂದು ಕೊಲೆ ಆಗುತ್ತೆ. ಅದಾದ್ಮೇಲೆ ಒಂದು ಪುಟ್ಟ ಬಾಲಕಿಯ ರೇಪ್ ಆ್ಯಂಡ್ ಮರ್ಡರ್ ಆಗುತ್ತೆ ಅಂತೇಳಿ. ಆದರೆ ಯಾವ ಸ್ಥಿತಿ ಇದು? ಏನಾಗ್ತಾ ಇದೆ ಹಾಗಾದರೆ ಮೈಸೂರಿನಲ್ಲಿ? ಇಂತಹ ಪ್ರಶ್ನೆ ಮೂಡುವಂಥದ್ದು ಸರ್ವೇ ಸಾಮಾನ್ಯ, ಸಹಜ. ಹಾಗಾದರೆ ಏನಾಗ್ತಿದೆ ಮೈಸೂರಿನಲ್ಲಿ ಅನ್ನೋದನ್ನು ನಾವು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಭಾಳ ಮುಖ್ಯವಾಗಿ ಅರಮನೆ ಮುಂದೆಯೇ ಗಿಲ್ಕಿ ವೆಂಕಟೇಶ್ನ ಕೊಲೆ ಆಯಿತು. ಇದು ಮೊನ್ನೆಯಷ್ಟೇ ನಡೆದಂತಹ ಕೊಲೆ. ಗಿಲ್ಕಿ ವೆಂಕಟೇಶ್ನ ಕೊಲೆ ಅರಮನೆಯ ಮುಂಭಾಗದಲ್ಲೇ ನಡೆಯಿತು. ಅರಮನೆ ಸಮೀಪದಲ್ಲೇ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ. ಅಲ್ಲಿ ಏನು ಟೆಂಟ್ನಲ್ಲಿ ತನ್ನ ಪೋಷಕರ ಜೊತೆ ಮಲಗಿದ್ದಂತಹ ಬಾಲಕಿನ ಎತ್ಕೊಂಡು ಹೋಗಿ ಆಕೆಯನ್ನು ರೇಪ್ ಮಾಡಿ ಕೊಲೆ ಮಾಡಿ ಬಿಸಾಕಲಾಗಿದೆ. ಅರಮನೆಯ ಸಮೀಪದಲ್ಲೇ ಆಕೆಯ ಶವ ಸಿಕ್ಕಿದೆ. ಪುಡಿ ರೌಡಿಗಳ ಅಟ್ಟಹಾಸವೂ ಕೂಡ ಅಲ್ಲಿ ನಡೀತಾ ಇರುವಂಥದ್ದು, ಆ ಅಟ್ಯಾಕ್, ಹಲ್ಲೆ ನಡೆಸಿರ್ತಕ್ಕಂತಹದ್ದು ಇವು ಕೂಡ ನಡೆದಿದ್ದಾವೆ. ಡ್ರಗ್ಸ್ ಫ್ಯಾಕ್ಟ್ರಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥದ್ದು ಅದು ಕೂಡ ಈಗಾಗಲೇ ಮಹಾರಾಷ್ಟ್ರದ ಪೊಲೀಸರು ಬಂದು ಮೈಸೂರಿನಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋದರು ಡ್ರಗ್ಸ್ ಫ್ಯಾಕ್ಟ್ರಿ ಮೇಲೆ. ಇನ್ನು ಇಸ್ಪೀಟ್ ದಂಧೆ ನಡೀತಾ ಇರುವಂಥದ್ರ ಬಗ್ಗೆಯೂ ಕೂಡ ಪದೇ ಪದೇ ಪೊಲೀಸರು ದಾಳಿಗಳನ್ನು ನಡೆಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಒಂದಾದ ಮೇಲೆ ಒಂದರಂತೆ ನಡೀತಾ ಬಂದಿರತಕ್ಕಂತಹ ಪ್ರಕರಣಗಳು. ಈ ವರ್ಷದಲ್ಲಿನೇ ಆಗಿರ್ತಕ್ಕಂತಹ ಪ್ರಕರಣಗಳನ್ನು ನಾವು ನೋಡ್ತಾ ಹೋದಾಗ ಮತ್ತು ವಿಶೇಷವಾಗಿ ಈ ಮೊದಲ 2 ಪ್ರಕರಣಗಳೇನಿದ್ದಾವೆ, ಇದು ಕೇವಲ 2-3 ದಿವಸಗಳ ಅಂತರದಲ್ಲಿ ಈ ರೀತಿಯಾಗಿ ಆದಾಗ ಏನಾಗ್ತಿದೆ ಮೈಸೂರಿನಲ್ಲಿ ಅನ್ನುವಂತಹ ಪ್ರಶ್ನೆ ಹುಟ್ಟು ಹಾಕುತ್ತೆ. ಇಲ್ಲಿ ಅರಮನೆ ಮುಂದೆಯೇ ಗಿಲ್ಕಿ ವೆಂಕಟೇಶ್ನ ಕೊಲೆ, ಇದು ನಿಜಕ್ಕೂ ಕೂಡ ಬಿಚ್ಚಿ ಬಿಡಿಸಿದಂತಹ ಘಟನೆ ನಡೆದಿರುವಂಥದ್ದು ಮೈಸೂರಿನಲ್ಲಿ. ಹಾಡಹಗಲೇ ನಡೆದಿತ್ತು ಇದು. ಕಾರ್ನಲ್ಲಿದ್ದಂತಹ ವೆಂಕಟೇಶ್ ಮೇಲೆ ಅರಮನೆಯ ಮುಂದೆಯೇ ಲಾಂಗ್ಗಳಿಂದ ದಾಳಿಯನ್ನು ನಡೆಸಲಾಯಿತು. ನೋಡಿ, ಒಂದು ಕೊಲೆಗೆ ಪ್ರತೀಕಾರವಾಗಿ ಮತ್ತೊಂದು ಕೊಲೆ ಅಂತೇಳಿ ಆದರೂ ಕೂಡ ನಡೆದಿರ್ತಕ್ಕಂಥ ಕೃತ್ಯ, ನಡೆದಿರ್ತಕ್ಕಂತಹ ಸ್ವರೂಪ ಏನು, ಯಾವ ಸ್ವರೂಪದಲ್ಲಿ ಅಂದರೆ ಯಾವುದೇ ಭಯ ಇಲ್ಲ ಅಂಥೇಳಿ. ಮೈಸೂರು ನಗರದಲ್ಲಿ ರೌಡಿಗಳಿಗೆ ಯಾವುದೇ ರೀತಿಯಂತಹ ಭಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನಡೆದಿರ್ತಕ್ಕಂತಹ ಕೊಲೆ ಇದು. ಕ್ಯಾತ್ಮಾರ್ನಹಳ್ಳಿಯ ರೌಡಿ ಶೀಟರ್ ಕಾರ್ತಿಕ್ಗೂ ವೆಂಕಟೇಶ್ಗೂ ಸಂಪರ್ಕ ಇತ್ತು. ಇದು ಕೂಡ ಈಗ ಬಹಳ ಗಮನಾರ್ಹವಾಗಿರ್ತಕ್ಕಂತಹ ಸಂಗತಿ. ಮತ್ತು ಕಾರ್ತಿಕ್ ಕೊಲೆ ದ್ವೇಷದಿಂದಲೇ ಗಿಲ್ಕಿ ವೆಂಕಟೇಶ್ ಹತ್ಯೆ ಆಗುತ್ತೆ. ಒಂದು ಕೊಲೆಗೆ ಪ್ರತೀಕಾರವಾಗಿ ಮತ್ತೊಂದು ಕೊಲೆ ನಡೆಯುತ್ತೆ. ಈ ಕೊಲೆ ನಡೆದಿರುವಂತಹ ಸ್ವರೂಪ ಹಾಡಹಗಲಲ್ಲಿ ನಡೆದಿರುವಂಥದ್ದು, ಅರಮನೆಯ ಸಮೀಪದಲ್ಲಿ. ಅಂದರೆ ಮೈಸೂರು ನಗರದ ಹೃದಯ ಭಾಗದಲ್ಲಿನೇ ರೌಡಿಗಳಿಗೆ ಯಾವುದೇ ರೀತಿಯ ಭಯ ಇಲ್ಲ. ಯಾರನ್ನ ಬೇಕಿದ್ರು ಕೂಡ ಅಟ್ಯಾಕ್ ಮಾಡಬಹುದು ಅನ್ನುವಂತಹ ರೀತಿಯ ವಾತಾವರಣ ಯಾವುದೇ ನಗರಕ್ಕೂ ಕೂಡ ಇದು ಒಳ್ಳೆಯದಲ್ಲ. ಇದು ಯಾವುದೇ ನಗರದಲ್ಲೂ ಕೂಡ ಜನ ಸುರಕ್ಷಿತವಾಗಿ ಇದ್ದೀವಿ ಅಂತ ಹೇಳುವ ಭಾವನೆ ಬೇಕು. ಆದರೆ ಇಂತಹ ಘಟನೆಗಳು ನಾವು ಸುರಕ್ಷಿತರಾಗಿದ್ದೀವಾ ಅನ್ನುವಂಥದ್ದನ್ನು ಅನುಮಾನದಿಂದ ನೋಡುವಂಗೆ ಮಾಡುತ್ತೆ. ಇನ್ನು 2ನೇ ಪ್ರಕರಣ, ಇದು ಇದರನ್ನು ಮನುಷ್ಯ ರೂಪದ ರಾಕ್ಷಸ ಅಂತ ಹೇಳಬೇಕಾ ಅಥವಾ ಮೃಗ ಅಂತ ಹೇಳಬೇಕು? ಯಾಕಂದರೆ ಮೃಗ ಅಂತ ಹೇಳಿದರೆ ಮೃಗಗಳಿಗೂ ಕೂಡ ನಾಚಿಕೆ ಆಗ್ತದೆ. ಮೃಗಗಳು ಇಂತಹ ಕೃತ್ಯವನ್ನು ಎಸಗೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ವರ್ತನೆಯನ್ನು ಈ ವ್ಯಕ್ತಿ ಮಾಡಿರುವಂಥದ್ದು. ಹಕ್ಕಿ ಪಿಕ್ಕಿ ಬಾಲಕಿಯ ರೇಪ್ ಆ್ಯಂಡ್ ಮರ್ಡರ್ ಆಗಿರುವಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಬರ್ಬರವಾಗಿರ್ತಕ್ಕಂತಹ ಕೃತ್ಯ ಇದು.
ಇಲ್ಲಿ ಗಿರಿಕಿ ವೆಂಕಟೇಶ್ ಕೊಲೆ ನಡೆದಂತಹ ಸ್ಥಳದ ಸಮೀಪದಲ್ಲಿ ಈ ಬಾಲಕಿಯ ಶವ ಕೂಡ ಪತ್ತೆಯಾಗುತ್ತೆ. ಗಿರಿಕಿ ವೆಂಕಟೇಶ್ನ ಕೊಲೆಯಲ್ಲಾಗುತ್ತೋ ಅದರ ಹತ್ತಿರದಲ್ಲಿ ಇನ್ನೊಂದು ಕಡೆಯಲ್ಲಿ ಪತ್ತೆ ಆಗುವಂಥದ್ದು ಈ ಬಾಲಕಿಯ ಶವ. ದಸರಾ ದಿನಗಳಲ್ಲಿ ಬಲೂನು ಮಾರ್ತಾ ಇದ್ದಂತಹ ಬಾಲಕಿಯನ್ನು ಕೊಲೆ ಮಾಡಲಾಗಿದೆ. ನೋಡಿ, ದಸರಾ ಹಬ್ಬಕ್ಕೆ ಅಂತೇಳಿ ಬಂದಂಥವರು ಅಲೆಮಾರಿ ಸಮುದಾಯದವರು ದೊಡ್ಡ ಜಾತ್ರೆಗಳ ಸಂದರ್ಭಗಳಲ್ಲಿ ಅಲ್ಲಿ ಹೋಗಿ 4 ಕಾಸು ಸಂಪಾದನೆ ಮಾಡುವಂಥದ್ದು. ಆ ಪುಟ್ಟ ಬಾಲಕಿಯು ಕೂಡ ಅಲ್ಲಿ ಬಲೂನ್ ಮಾರೋದಕ್ಕೆ ಬಂದಿದ್ದರು. ತನ್ನ ಪೋಷಕರ ಜೊತೆಗೆ ಮಲಗಿದ್ದಂತಹ ಮಗುವನ್ನು ಎತ್ತೊಯ್ದು ರೇಪ್ ಆ್ಯಂಡ್ ಮರ್ಡರ್ ಮಾಡಲಾಗಿದೆ. ಈತ ಮನುಷ್ಯನ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಬರುವಂಥದ್ದು. ಮಲಗಿದ್ದ ಮಗುವನ್ನು ಎತ್ಕೊಂಡು ಹೋಗಿ ರೇಪ್ ಆ್ಯಂಡ್ ಮರ್ಡರ್ ಮಾಡ್ತಾನೆ. ಪುಡಿ ರೌಡಿಗಳ ಅಟ್ಟಹಾಸ ಮತ್ತು ಇದು ಇನ್ನೊಂದು ನಡೆದಿರುವಂಥದ್ದು. ಪುಡಿ ರೌಡಿಗಳ ಅಟ್ಟಹಾಸ ನಡೆದಿರತಕ್ಕಂಥದ್ದು ಇದು ಕೂಡ ಮೈಸೂರಿನಲ್ಲಿ ಆಗಿರುವಂಥದ್ದು. ಪುಡಿ ರೌಡಿಗಳ ಅಟ್ಟಹಾಸ, ವ್ಯಕ್ತಿಯ ಮೇಲೆ ಯುವಕರು ಹಲ್ಲೆಯನ್ನು ನಡೆಸಿರ್ತಕ್ಕಂತಹ ಘಟನೆಯು ಕೂಡ ಮೈಸೂರಿನಲ್ಲಿ ನಡೆದಿದೆ. ಬಂಬು ಬಜಾರ್ನ ಶನೇಶ್ವರ ದೇವಸ್ಥಾನದ ಬಳಿಯಲ್ಲಿ ಈ ಕೃತ್ಯ ನಡೆದಿರುವಂಥದ್ದು. ಪುಡಿ ರೌಡಿಗಳು ಅಟ್ಟಹಾಸವನ್ನು ಮೆರೆದಿರುವಂಥದ್ದು. ಅಂದರೆ ಒಂದು ನಗರದಲ್ಲಿ ಪದೇ ಪದೇ ಇಂತಹ ಘಟನೆಗಳು ನಡೀತಾ ಹೋದಾಗ ಈ ನಗರ ಏನು ಮಾಡ್ತಾ ಇದೆ, ನಗರದ ಪೊಲೀಸ್ ವ್ಯವಸ್ಥೆ ಏನಾಗಿದೆ, ಕಾನೂನು ಸುವ್ಯವಸ್ಥೆ ಏನಾಗಿದೆ, ಈ ರೀತಿಯಂತಹ ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ಇನ್ನು ಡ್ರಗ್ಸ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದಂಥದ್ದಂತೂ ನಿಜಕ್ಕೂ ಆಘಾತಕಾರಿಯಾಗಿದ್ದಂತಹ ಘಟನೆ ಆಗಿತ್ತು. ರಿಂಗ್ ರೋಡ್ನಲ್ಲಿ ಇದ್ದಂತಹ ಒಂದು ಗೋದಾಮ್ನಲ್ಲಿ ಡ್ರಗ್ಸನ್ನು ಸೀಸ್ ಮಾಡಲಾಗಿತ್ತು. ಅದು 1-2 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಆಗಿರಲಿಲ್ಲ, ಬರೋಬ್ಬರಿ ಅದು ಮಹಾರಾಷ್ಟ್ರದಿಂದ ಪಾರ್ಸಲ್ ಬಂದಿದ್ದಂತಹ ಡ್ರಗ್ಸ್ ಆಗಿತ್ತು. ಆ ಪಾರ್ಸಲ್ ಬಂದಿರತಕ್ಕಂಥ ಡ್ರಗ್ಸ್ ಅದು ದಸರಾಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಬಂದಂತಹದ್ದು. ಅದು ದಸರಾ ಹಬ್ಬದ ಕಾರಣಕ್ಕಾಗಿ ಬಂತು, ಯಾವ ಕಾರಣಕ್ಕಾಗಿ ಬಂತು ಮೈಸೂರಿಗೆ ಗೊತ್ತಿಲ್ಲ. ಆದರೆ 390 ಕೋಟಿ ರೂಪಾಯಿ ಮೌಲ್ಯದ 192 kgಯಷ್ಟು MDMA ಡ್ರಗ್ಸ್ ವಶಕ್ಕೆ ಪಡೆಯಲಾಗಿತ್ತು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ 390 ಕೋಟಿ ರೂಪಾಯಿಯ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿದೆ ಮೈಸೂರಿನಲ್ಲಿ ತಿಳಿದರೆ ನಿಜಕ್ಕೂ ಯಾವ ಸ್ವರೂಪದಲ್ಲಿ ಹಾಗಾದರೆ ಡ್ರಗ್ಸ್ ರ್ಯಾಕೆಟ್ ಇಲ್ಲಿ ಆಪರೇಟ್ ಮಾಡೋದಕ್ಕೆ ಮುಂದಾಗಿತ್ತು ಅನ್ನುವಂಥದ್ದನ್ನು ತೋರಿಸುತ್ತೆ. ಇನ್ನು ಇಸ್ಪೀಟ್ ದಂಧೆ ಅಂತೂ ಇಸ್ಪೀಟ್ ಮತ್ತು ಮಡ್ಕಾ ದಂಧೆಗಳು ನಡೀತಾ ಇರುವಂಥದ್ದು. ಅದರ ಮೇಲೆ ಪೊಲೀಸರು ರೇಡ್ ಮಾಡ್ತಾ ಇದ್ದಾರೆ ನಿಜ. ಆದರೆ ಇಸ್ಪೀಟ್ ಮತ್ತು ಮಡ್ಕಾ ದಂಧೆ ಇಷ್ಟೊಂದು ಲಗಾಮಿಲ್ಲದೆ ನಡೀತಾ ಹೋದರೆ ಏನು ಅಂತ ಹೇಳಿ ಎಗ್ಗಿಲ್ಲದೆ ಸಾಗ್ತಾ ಇರುವಂಥದ್ದು. ಹಲವರ ಹೆಡೆಮುರಿ ಕಟ್ತಾ ಇದ್ದಾರೆ ಪೊಲೀಸರು. ಆ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ, ಮಾಡ್ತಿಲ್ಲ ಅಂತ ಹೇಳಿ. ಆದರೆ ಅದಕ್ಕೆ ಯಾವುದೇ ರೀತಿಯ ಭಯ ಇಲ್ಲ, ಭಯದ ವಾತಾವರಣ ಇಲ್ಲ ಅನ್ನುವಂಥದ್ದು ಈ ಇಸ್ಪೀಟ್ ದಂಧೆ ವಿಚಾರದಲ್ಲೂ ಕೂಡ ಗೋಚರಿಸ್ತಾ ಇರುವಂಥದ್ದು. ಹಾಗಾದರೆ ಇಲ್ಲಿ ಈಗ ಈ ಘಟನೆಗಳಲ್ಲಿ ಏನೇನಾಗಿದೆ ಅನ್ನೋಂಥ ನೋಡಿದ್ರೆ ನೋಡಿ, ಈ ಕಿರಾತಕ ಈತ ಮಾಡಿರ್ತಕ್ಕಂತಹ ಕೃತ್ಯ ನಿಜಕ್ಕೂ ಕೂಡ ಈತ ಬದುಕೋದಕ್ಕೆ ಅರ್ಹನಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುವಂಥದ್ದು. ಆತನಿಗೆ ಪೊಲೀಸರ ಮೇಲೆ ಆತ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡೋದಕ್ಕೆ ಬೇಕಾಗಿ ಆತನ ಮೇಲೆ ಶೂಟ್ ಮಾಡಿದ್ದಾರೆ, ಆತನ ಕಾಲಿಗೆ ಶೂಟ್ ಮಾಡಿದ್ದಾರೆ, ಇವೆಲ್ಲವೂ ಕೂಡ ನಡೆದಿದೆ. ಆದರೆ ಈತ ನಿಜಕ್ಕೂ ಕೂಡ ಬದುಕೋದಕ್ಕೆ ಅರ್ಹನಾ? ಒಂದು ಪುಟ್ಟ ಬಾಲಕಿಯನ್ನು ಎತ್ಕೊಂಡು ಹೋಗಿ ರೇಪ್ ಮಾಡಿ ಕೊಲೆ ಮಾಡ್ತಾನೆ ಅಂತ ಹೇಳಿ ಆದರೆ ಈತನನ್ನು ಬಿಡಬೇಕಾ? ಕೊಲೆ ಬಳಿಕ ಕೊಳ್ಳೆಗಾಲಕ್ಕೆ ಪರಾರಿಯಾಗಿದ್ದ ಕಾರ್ತಿಕ್, ಈತ ನಂತರ ಕೊಳ್ಳೆಗಾಲಕ್ಕೆ ಪರಾರಿಯಾಗಿದ್ದ. ಆದರೆ CCTV ಫುಟೇಜ್ಗಳಲ್ಲಿ ಕ್ಲಿಯರ್ ಆಗಿ ಈ ವ್ಯಕ್ತಿ ಯಾರು ಅನ್ನೋದನ್ನು ಗುರುತಿಸೋದಕ್ಕೆ ಸಾಧ್ಯ ಆಯಿತು. ಅದಾದ ನಂತರ ಮೈಸೂರಿಗೆ ಕರೆತರುವಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆಗೂ ಕೂಡ ಯತ್ನಿಸ್ತಾನೆ ಈತ. ಅಂದರೆ ನಿಜಕ್ಕೂ ತಾನು ನಾಗರಿಕ ಸಮಾಜದಲ್ಲಿ ಇರೋದಕ್ಕೆ ಅರ್ಹನಲ್ಲ ಅನ್ನೋದನ್ನು ಆತ ಪದೇ ಪದೇ ಸಾಬೀತುಪಡಿಸಿದ್ದಾನೆ. ಆರೋಪಿ ಕಾಲಿಗೆ ಗುಂಡು ಹಾರಿಸಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮತ್ತು ಈ ವ್ಯಕ್ತಿ ಎಂತಹ ದುರುಳ ಇದ್ದಾನೆ ಇವನು ಅಂತ ಹೇಳಿದರೆ, ಕೊಳ್ಳೆಗಾಲದಲ್ಲೂ ಕೂಡ ಮಹಿಳೆಯ ಹತ್ಯೆಗೆ ಈತ ಯತ್ನಿಸಿದ್ದ. ಆ ಕೇಸ್ನಲ್ಲಿ ಈತ ಜೈಲು ಪಾಲಾಗ್ತಾನೆ, ಜೈಲಿಗೆ ಹೋಗಿರ್ತಾನೆ ಈತ. ಆದರೆ ಜೈಲಿಗೆ ಹೋದರೂ ಕೂಡ ತನ್ನ ಚಟವನ್ನು ಬಿಟ್ಟಿರೋದಿಲ್ಲ. ಜೈಲಿಂದ ಹೈಕೋರ್ಟ್ ಮೂಲಕವಾಗಿ ಈತ ಜಾಮೀನು ಪಡ್ಕೊಳ್ತಾನೆ. 4 ತಿಂಗಳ ಹಿಂದಷ್ಟೇ ಹೈಕೋರ್ಟ್ನಿಂದ ಜಾಮೀನು ಪಡ್ಕೊಂಡು ಈ ಕಾರ್ತಿಕ್ ಹೊರ ಬಂದಿದ್ದ. ಹೀಗೆ ಹೊರ ಬಂದವನು ಒಂದು ಬಾಲಕಿಯ ಸಾವಿಗೆ ಕಾರಣ ಆಗಿದ್ದಾನೆ, ಹಂತಕನಾಗಿದ್ದಾನೆ. ಒಂದು ಮಹಿಳೆಯ ಹತ್ಯೆಗೆ ಯತ್ನಿಸಿದ ಕೇಸ್ನಲ್ಲಿ ಜೈಲಿಗೆ ಹೋಗ್ತಾನೆ. ಹೊರಗೆ ಬಂದಂಥವನು ಒಂದು ಬಾಲಕಿಯನ್ನು ಅತ್ಯಾಚಾರ ಎಸಗಿ ಕೊಲೆ ಮಾಡ್ತಾನೆ. ಹೈಕೋರ್ಟ್ನಿಂದ ಈತನಿಗೆ ಜಾಮೀನು ಸಿಕ್ಕಿತ್ತು 4 ತಿಂಗಳ ಹಿಂದೆ ಅಷ್ಟೇ. ಸೀಮಾ ಲಾಟ್ಕರ್ ಅವರು ಮಾತನಾಡಿದ್ದಾರೆ ಈ ಘಟನೆಗಳಿಗೆ ಸಂಬಂಧಪಟ್ಟಂತೆ. ಏನೋ ಈ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಹಾಗೆಯೇ ಇನ್ನೊಂದು ಕೊಲೆ ಪ್ರಕರಣದ ವಿಚಾರದಲ್ಲೂ ಕೂಡ ಮಾತನಾಡಿದರೆ ತೋರ್ತೀನಿ. ದಿನಾಂಕ 7ನೇ ತಾರೀಕಿಗೆ ಸುಮಾರು 11:30 ಗಂಟೆಗೆ ನಜರ್ಬಾದ್ ಲಿಮಿಟ್ಸಲ್ಲಿ, ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರೋ ಜ್ವಾಲಾಮುಖಿ ಸರ್ಕಲಲ್ಲಿ ಒಂದು ಮರ್ಡರ್ ಆಗುತ್ತೆ. ಅದ್ರ ಬಗ್ಗೆ ನಜರ್ಬಾದ್ ಪೊಲೀಸ್ ಸ್ಟೇಷನಲ್ಲಿ FIR ಆಗುತ್ತೆ. ಅದರಲ್ಲಿ ಡಿಸೀಸ್ಡ್ ವೆಂಕಟೇಶ್ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡ್ತೀವಿ. ಅದರ ತನಿಖೆಯನ್ನು ಕೈಗೆತ್ತಿಕೊಂಡಾಗ ನಮಗೆ ಗೊತ್ತಾಗುತ್ತೆ ಅದರಲ್ಲಿ 6 ಜನ
ಭಾಗಿಯಾಗಿರ್ತಾರೆ ಮತ್ತು ಕೆಲವರು ಇನ್ನೂ ಅವ್ರಿಗೆ ಸಪೋರ್ಟ್ ಮಾಡಿದವರು ಇರ್ತಾರೆ ಅಂತ ಹೇಳಿ. ಸೊ ಇದ್ರ ಪ್ರಕರಣನ ನಾವು ತನಿಖೆ ಕೈಗೆತ್ತಿಕೊಂಡು ಈ ಘಟನೆಯಲ್ಲಿ ಈ ಕೇಸಲ್ಲಿ 6 ಜನ ಆರೋಪಿಯನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಆ ಕೇಸಿಗೆ ನಾವು ನಾವು ಹುಡುಕ್ತಾ ಇದ್ದೀವಿ, ಬಟ್ ಎಲ್ಲ ಒಂದೇ ಗ್ರೂಪ್ ಅವರು, ಒಂದು ಗ್ಯಾಂಗು ಇನ್ನೊಂದು ಗ್ಯಾಂಗು ಅಂತ ಏನಿಲ್ಲ. ಕಾರ್ತಿಕ್ ಆಗಲಿ ಮತ್ತು ಈ ವೆಂಕಟೇಶು ಮತ್ತು ಈ ಹಾಲಪ್ಪ ಎಲ್ಲರೂ ಒಂದೇ ಟೀಮ್. ಅಪ್ರಾಪ್ತ ಬಾಲಕಿ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆಗುತ್ತೆ, ಅದ್ರ ಬಗ್ಗೆ ನಜರ್ಬಾದಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ, ಪೋಕ್ಸೋ ಆ್ಯಕ್ಟ್ ಅಂಡರ್ ಮತ್ತು ರೇಪ್ ಮತ್ತು ಮರ್ಡರಲ್ಲಿ. ಇದ್ರ ಸಂಬಂಧವಾಗಿ ನಾವು ಆರೋಪಿನ ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿಬಿಟ್ಟು ಏನು ಫರ್ದರ್ ಪ್ರೊಸೀಜರ್ ಇದೆ ಅದನ್ನು ಮಾಡ್ತಾ ಇದ್ದೀವಿ. ಇರ್ಬೋದು, ಅಲ್ಲ ಅದನ್ನ ಇನ್ನು ತನಿಖೆಯಲ್ಲಿ ನೋಡಬೇಕು, ಬಟ್ ಆ ಟೈಮಲ್ಲಿ ಅವನ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿಸಿದ್ದೀವಿ. ಹೀಗೆ ಇಲ್ಲಿ ಘಟನೆ ನಡೆದ ಮೇಲೆ ಪೊಲೀಸರು ಕ್ರಮವನ್ನು ಕೈಗೊಂಡಿದ್ದಾರೆ, ಬ್ರೀಫ್ ಮಾಡಿದ್ದಾರೆ. ಅದರಲ್ಲಿ ನಾವು ಕ್ರಮ ಕೈಗೊಳ್ತೀವಿ, ಕ್ರಮ ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇವೆಲ್ಲವೂ ಕೂಡ ತನಿಖೆಯ ಭಾಗ. ಆದರೆ ಇರುವಂಥದ್ದು ಸಾಂಸ್ಕೃತಿಕ ನಗರಿಗೆ ಸವಾಲಾಗಿರುವಂಥದ್ದು ಈ ರೀತಿಯಾದಂತಹ ಘಟನೆಗಳು. ಮೈಸೂರಿನ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಎತ್ತಿದ್ದಾರೆ, ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಯವರು ಹಾಗೆಯೇ ಉಸ್ತುವಾರಿ ಸಚಿವರ ವಿರುದ್ಧವೂ ಕೂಡ ಪ್ರತಾಪವನ್ನು ತೋರಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಕೈಕಟ್ಟಿ ಹಾಕಿರುವಂತಹ ರಾಜಕಾರಣಿಗಳು ಅಂತೇಳಿ ಅವರು ಸಿಟ್ಟಾಕಿದ್ದಾರೆ. ಪೊಲೀಸರ ಕೈಗಳನ್ನು ಕಟ್ಟು ಹಾಕಿದ್ದಾರೆ ರಾಜಕಾರಣಿಗಳು ಅಂತೇಳಿ ಆಡಳಿತ ಪಕ್ಷದ ವಿರುದ್ಧ ಸಿಟ್ಟಾಗಿದ್ದಾರೆ. ಪ್ರೋಟೋಕಾಲ್ ಸೆಲ್ಯೂಟ್ಗಳಷ್ಟೇ ಪೊಲೀಸರು ಸೀಮಿತರಾಗಿದ್ದಾರೆ, ಇದರಿಂದಾಗಿ ಇಂತಹ ಘಟನೆಗಳು ನಡೀತಿದ್ದಾವೆ ಅನ್ನೋಂಥದ್ದು ಪ್ರತಾಪ್ ಸಿಂಹ ಅವರ ಮಾತು. ಮತ್ತು ಮೈಸೂರಿನಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರತಾಪ್ ಸಿಂಹ. ಹಾಗೆಯೇ ಮಾಜಿ ಸಂಸದ ಮತ್ತು ಹಾಲಿ ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಹಾಗೆಯೇ ಮಾಜಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಪೊಲೀಸರನ್ನ ಬರೀ ಪ್ರೋಟೋಕಾಲ್ ಕೊಡೋದಕ್ಕೋಸ್ಕರ, ಸೆಲ್ಯೂಟ್ ಹೊಡೆಸ್ಕೊಳ್ಳೋದಕ್ಕೋಸ್ಕರ ಈ ಸರ್ಕಾರ ದುರ್ಬಳಕೆಯನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ ಮೈಸೂರಿನಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಇಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ. ಉಸ್ತುವಾರಿ ಸಚಿವರು ಏನಕ್ಕಿರೋದು? ಏನು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ನ ಬೋರ್ಡ್ ಹಾಕ್ಸೋದು, ಓದಿಸೋದು. ನೀವು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಏನ್ ಹೇಳುತ್ತೆ ಸರ್? ಮನುಷ್ಯನಿಗೊಬ್ಬನಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು, ಆರ್ಥಿಕ ನ್ಯಾಯ ಕೊಡಬೇಕು, ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಪ್ರಿಯಾಂಬಲ್ ಹೇಳಲ್ವಾ? ಬರೀ ಪ್ರಿಯಾಂಬಲ್ ಓದಿಸ್ಬಿಡು, ಅಲ್ಲಿ ಅಂಬೇಡ್ಕರ್ ಬರುತ್ತೆ. ಇಲ್ಲಿ ಒಂದು ಹಕ್ಕಿ ಪಿಕ್ಕಿ ಜನಾಂಗದ ಅಂಬೇಡ್ಕರ್ ಅವರು ಯಾವ ದೀನ ದಲಿತರ ಬಗ್ಗೆ, ತುಳಿತಕ್ಕೊಳಗಾಗೋದ್ರ ಬಗ್ಗೆ ಅವರಿಗೆ ರಕ್ಷಣೆ ಮಾತಾಡಿದ್ರಲ್ಲ, ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಅದ್ಭುತವಾದಂತಹ ಕಾನ್ಸ್ಟಿಟ್ಯೂಷನ್ ಬರೆದ್ರಲ್ಲ, ಅದ್ರ ಪ್ರಿಯಾಂಬಲ್ ಓದ್ಕೊಂಡ್ಬಿಟ್ಟು ನೀವು ಮಾತಾಡೋದ್ ಬಿಟ್ರೆ ರಕ್ಷಣೆ ಕೊಡ್ತಾ ಇದ್ದೀರಾ ಸರ್? ಸಿದ್ದರಾಮಯ್ಯನವರು ನೀವಾದ್ರೂ ಏನ್ ಮಾಡ್ತಾ ಇದ್ರಿ? ಏನ್ ನಿಮಗೆ ಅಂತಃಕರಣನ ಇಲ್ದಂಗ ಆಗೋಯ್ತಾ? ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಕಾಂಗ್ರೆಸ್ಗೆ ಹೋದಾದ ಕೂಡಲೇ ನಿಮ್ ಒಳಗಡೆ ಇರುವಂತ ಸಂವೇದನೆ ಕಳ್ಕೊಂಡಿದ್ದೀರಾ ಸರ್? ಏನಾಗಿದೆ ಮೈಸೂರಲ್ಲಿ? ಏನ್ ನಿಮಗೆ ಸೆಲ್ಯೂಟ್ ಹೊಡೆಯೋದಕ್ಕೆ ಪೊಲೀಸನ್ನ ಇಟ್ಕೊಂಡಿದ್ದೀರಾ ನೀವು? ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಡಿ, ಅವ್ರು ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಕಾನೂನು ರಕ್ಷಣೆ ಮಾಡೋದಕ್ಕೆ ಅವ್ರ ಕೈಲಿ ಆಗುತ್ತೆ. ಆದ್ರೆ ನಿಮ್ಮನ್ನು ಬರೀ ನಿಮಗೆ ಪ್ರೋಟೋಕಾಲ್ ಕೊಡೋದಕ್ಕೆ ನಿಮ್ ಮಕ್ಕಳು ಮರಿನೆಲ್ಲ ಕರ್ಕೊಂಡೋಗಿ ದಸರಾ ನೋಡ್ತಾ ಇದ್ರೆ ಪೊಲೀಸರು ಕಾಯ್ಕೊಂಡು ನಿಂತಿರ್ಬೇಕು. ಆ ಕೆಲಸಕ್ಕೆ ಇವತ್ತು ಬಳಸ್ತಾ ಇದ್ದಾರೆ. ಈ ಒಂದು ದಸರಾ ಸಮಯದಲ್ಲೇ, ದಸರಾ ಹಿನ್ನೆಲೆಯಲ್ಲೂ ಕೂಡ ಕ್ಯಾತ್ಮಾರಹಳ್ಳಿಯಲ್ಲಿ ಒಂದು ಮರ್ಡರ್ ಆಗಿತ್ತು. ಅದಾಗಿದ ನಂತರ ದಸರಾ ಒಂದು ಸಂದರ್ಭದಲ್ಲಿ ಅರಮನೆ ಬಲಿನೆ ಅಲ್ಲಿ ಒಂದು ಕೊಲೆಯನ್ನು ನಡೆದಿದೆ. ನಂತರ ಎಲ್ಲಕ್ಕಿಂತ ಒಂದು ದುರಂತವೆಂದ್ರೆ, ನಾವು ಈ ಒಂದು ಸಣ್ಣ ಹುಡುಗಿ, ಅಪ್ರಾಪ್ತ ಹುಡುಗಿ ಬಲೂನ್ ಮಾರಾಟ ಮಾಡೋಕೆ ದಸರಾ ಸಂದರ್ಭದಲ್ಲಿ ಕುಟುಂಬ ಸಹಿತ ಬಂದಿರೋದು. ಅವಳದು ಒಂದು ಅತ್ಯಾಚಾರ ಮತ್ತು ಕೊಲೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ಟ್ರಾಜಿಕ್ ಇನ್ಸಿಡೆಂಟ್. ಜೊತೆಗೆ ನಿಜಕ್ಕೂ ನಾವು ಖಂಡಿಸುವುದು, ಇಂಥ ಮೈಸೂರಲ್ಲಿ ಇಂಥ ಘಟನೆಗಳು ನಡೆಯೋದೇ ನಾವು ಎಲ್ಲೂ ನೋಡಿಲ್ಲ. ನಿಜಕ್ಕೂ ಕಾನೂನು ಮತ್ತು ಸುವ್ಯವಸ್ಥೆ ಮೈಸೂರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋದು ನಾವು ನೋಡ್ತಾ ಇದೀವಿ. ಹೀಗೆ ಹಾಲಿ ಹಾಗೂ ಮಾಜಿ ಸಂಸದರಿಬ್ಬರು ಕೂಡ ಸರ್ಕಾರದ ವಿರುದ್ಧ ಪ್ರಶ್ನೆಗಳನ್ನು ಎತ್ತಿದ್ದಾರೆ, ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಇದರ ನಡುವೆನೇ ಪ್ರತಾಪ್ ಸಿಂಹ ಅವರು ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಟ್ರಾನ್ಸ್ಫರ್ ದಂಧೆ ಆಗ್ತಾ ಇದೆ. ಮೈಸೂರಿನ ಅಪರಾಧಿ ಕೃತ್ಯಗಳ ನಂತರ ಯತೀಂದ್ರ ವಿರುದ್ಧ ಪ್ರತಾಪ್ ಅವರು ಆರೋಪಗಳನ್ನು ಮಾಡಿದ್ದಾರೆ. ಡಾಕ್ಟರ್ ಯತೀಂದ್ರ ಅವರ ವಿರುದ್ಧ ಆರೋಪವನ್ನು ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ. ಡಾಕ್ಟರ್ ಯತೀಂದ್ರ ವರ್ಗಾವಣೆ ಮಿನಿಸ್ಟರ್ ಅಂತೇಳಿ ಸಿಂಹ ಅವರು ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಇಲ್ಲಿ ವರ್ಗಾವಣೆಯ ಕಾರಣದಿಂದಾಗಿಯೇ, ವರ್ಗಾವಣೆಗಷ್ಟೇ ಆದ್ಯತೆ ಕೊಟ್ಟಿರೋದ್ರಿಂದಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಇದು ಮೈಸೂರಿನ ಪ್ರಾಬ್ಲಮ್ ಅನ್ನುವಂಥದ್ದು ಪ್ರತಾಪ್ ಸಿಂಹ ಅವರು ಮಾಡ್ತಾ ಇರುವಂತಹ ನೇರ ಆರೋಪ. ಆದರೆ ಪ್ರತಾಪ್ ಸಿಂಹ ಆರೋಪವನ್ನು ಸರ್ಕಾರದ ಸಚಿವರುಗಳು ತಳ್ಳಿ ಹಾಕ್ತಾ ಇದ್ದಾರೆ. ಯಾರ್ಯಾರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ಟ್ರಾನ್ಸ್ಫರ್, ಇವರು ವರ್ಗಾವಣೆ ಖಾತೆ ಸಚಿವರು. ಇವರು ಯಾವ ವರ್ಗಾವಣೆ ಆಗಬೇಕು ಅಂದ್ರೆ ಯತೀಂದ್ರ ಹತ್ರ ಹೋಗ್ಬೇಕು. ಹಾಗಾಗಿ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ನಿಮ್ ಬರೀ ಕಲೆಕ್ಷನ್ ಅಷ್ಟೇನಾ? ಯಾರು ಜಾಸ್ತಿ DK ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ, ಸಿದ್ದರಾಮಯ್ಯನವ್ರು ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ,
ಈ ತರ ನಿಮ್ದು ಹೋರಾಟ ಇಲ್ಲಿಗೆ ನಡೀತಾ ಇದೆ. ಜನಕ್ಕೆ ಯಾವುದೇ ರಕ್ಷಣೆ ಇಲ್ಲ. ಮೈಸೂರು ಜನ ಇದನ್ನ ನೋಡ್ತಾ ಇದ್ದಾರೆ, ಏನು ಮಾಡಕ್ಕಾಗಲ್ಲ, ಅಸಹಾಯಕರಾಗಿದ್ದಾರೆ. 5 ವರ್ಷ ನಿಮಗೆ ಕೊಟ್ಬಿಟ್ಟಿದ್ದಾರೆ. ಯತೀಂದ್ರ ನಮ್ಮ ಶಾಸಕರು, ಹಿಂದೇನೂ ವರುಣಾ ಕ್ಷೇತ್ರ ಶಾಸಕರಾಗಿದ್ದರು. ಜನಕ್ಕೆ ಬೇಡಿಕೆಗಳು ಅಭಿವೃದ್ಧಿ ಕೇಳ್ತಾರೆ, ಯಾರಿಗಾರು ತೊಂದರೆ ಇದೆ ವರ್ಗಾವಣೆ ಮಾಡಿ ನಮ್ಗೆ ಅನಾನುಕೂಲ ಇರ್ತಾರೆ. ಆ್ಯಸ್ ಎ ರೆಪ್ರೆಸೆಂಟೇಟಿವ್ ಜನರು ಕೊಟ್ಟಾಗ ಅವರು ಸಂಬಂಧಪಟ್ಟ ಮಂತ್ರಿಗಳಿಗೋ ಮುಖ್ಯಮಂತ್ರಿಗಳಿಗೋ ಈಸ್ ಎ ರೆಪ್ರೆಸೆಂಟೇಟಿವ್ ಕೊಡ್ತಾರವರು. ಇದನ್ನು ನಮ್ಮ ಪ್ರತಾಪ್ ಸಿಂಹ ಅವರು MP ಆಗಿ ಅವರಿಂದ ಹಿಡಿದು ನನ್ನಿಂದ ಹಿಡಿದು ನನ್ನ ಮಗ ಸುನೀಲ್ ಬೋಸಿಂದ ಹಿಡಿದು ಎಲ್ಲರೂ ಪ್ರತಿನಿಧಿಗಳು ಹೇಳ್ತಾರೆ. ಅಂತಿಮವಾಗಿ ಮಾಡೋದು ಸರ್ಕಾರ. ಹೀಗಾಗಿ ಆಧಾರ ಇಲ್ಲದೇ ಸಾಕ್ಷಿ ಇಲ್ಲದೆ ಹೇಳ್ತಕ್ಕಂಥದ್ದು ಅದು ಶೋಭೆ ತರದಲ್ಲ. ಬರೀ ಸುಳ್ಳು ಹೇಳೋದ್ರಲ್ಲೇ ಬಿಜೆಪಿಯವರು ನಿಸ್ಸೀಮರಾಗಿದ್ದಾರೆ. ಅವ್ರು ಏನೇನು ಅಪರಾಧಗಳು ಮಾಡಿದ್ದಾರೆ, ಅವ್ರು ಯಾವ್ದ್ಯಾವ್ದು ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ, ಅವ್ರಿಗೆ ಕನಸು ಬೀಳ್ತದೆ ನಾವು ಹಂಗೆ ಮಾಡ್ತಾ ಇರ್ಬೋದು ಅಂತ ಹೇಳಿ. ಅದೆಲ್ಲ ಸುಳ್ಳು. ಜನ ನೋಡ್ತಾ ಇದ್ದಾರೆ. ಅವ್ರ ಹತ್ರ ಏನಾದರೂ ಪುರಾವೆಗಳಿದ್ರೆ ಇಲ್ಲಿ ಸುಳ್ಳು ಹೇಳಿ ಇವತ್ತು ಅನವಶ್ಯಕವಾಗಿ ಇವತ್ತು ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯವರಿಗೂ ನಾಚಿಕೆ ಆಗಬೇಕು. ಜನ ಕಪಾಳ ಮೋಕ್ಷ ಮಾಡಿ ಎಷ್ಟು 60ಕ್ಕೆ ಇಳಿಸಿದ್ರು. 40% ಕಮಿಷನ್ ಅಂತ ನಾವೇನು ಹೋರಾಟ ಮಾಡಿದ್ವಿ, ಇವತ್ತು ಅವರು ಕಪಾಳ ಮೋಕ್ಷ ಮನೆಗೆ ಕೂರಿಸಿದ್ದಾರೆ. ಅವ್ರು BJP ಕೇಳೋಂಥ ನೈತಿಕತೆನೇ ಇಲ್ಲ ಅವ್ರಿಗೆ. ಇವತ್ತು ಕೊರೋನಾದಲ್ಲಿ ಎಷ್ಟು ಸಾವಿರ ಕೋಟಿ ಹಗರಣ ಆಗಿದೆ ನಿಮಗೂ ಗೊತ್ತಿದೆ. ಬೇರೆ ಬೇರೆ ಹಗರಣ 40% ಕಮಿಷನ್ ವಿಚಾರಗಳು ಆಗಿದೆ. ಅದಕ್ಕೆ ಜನ ಅವ್ರಿಗೆ ಮನೆ ಕೂರಿಸಿದ್ರು, ನಮಗೆ ಅಧಿಕಾರ ಕೊಟ್ಟಿರೋದು. ಹೀಗೆ ಆರೋಪಕ್ಕೆ ಪ್ರತ್ಯಾರೋಪ, ಏಟಿಗೆ ಎದಿರೇಟು, ಇದು ಸದ್ಯಕ್ಕೆ ಸಾಗ್ತಾ ಇದೆ. ಇದರಿಂದಾಗಿ ಕಾನೂನು ಸುವ್ಯವಸ್ಥೆಯನ್ನು ಸುಧಾರಿಸುವುದಿಲ್ಲ. ಕಾನೂನು ಸುವ್ಯವಸ್ಥೆ ಸುಧಾರಿಸಬೇಕಂದ್ರೆ ಬೇರೆ ಕ್ರಮಗಳಾಗಬೇಕು. ಆ ಕ್ರಮಗಳಿಗೆ ಈಗ ಮುಖ್ಯಮಂತ್ರಿಯವರು ಕೂಡ ಮುಂದಾಗಿದ್ದಾರೆ. ಮುಖ್ಯಮಂತ್ರಿಯವರು ಕೂಡ ಅಲರ್ಟ್ ಆಗಿದ್ದಾರೆ. ನಾಳೆನೇ ಅವರೊಂದು ಸಭೆಯನ್ನು ಕೂಡ ಕರೆದಿದ್ದಾರೆ ಮೈಸೂರಿನಲ್ಲಿ ಸಂಭವಿಸ್ತಾ ಇರುವಂತಹ ಸರಣಿ ಕೊಲೆ ಹಾಗೂ ಹದಗೆಟ್ಟ ಕಾನೂನು ಸುವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಬಹುತೇಕ ಇದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೇ ಮುಖ್ಯಮಂತ್ರಿಯವರು ಸಭೆಯನ್ನು ಕರೆತಿರಬಹುದು. ಯಾಕೆಂದರೆ ನಾಳೆ ಅವರು ಮೈಸೂರಿನಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಯವ್ರದ್ದು ಸಭೆ ನಿಗದಿಯಾಗಿದೆ. ಹಿರಿಯ ಅಧಿಕಾರಿಗಳ ಜೊತೆಗೆ ಸಾಮಾನ್ಯವಾಗಿ ಅವರು ಮೈಸೂರಿಗೆ ಹೋದಾಗ ಏನೋ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸೋದಿಲ್ಲ. ಆದರೆ ಈಗ ಈ ವಿಶೇಷ ಸಂದರ್ಭದಲ್ಲಿ ಅವರು ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕರೆದಿದ್ದಾರೆ. ಕೊಲೆ ಪ್ರಕರಣ ಸಂಬಂಧ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಮುಖ್ಯಮಂತ್ರಿಯವರು ಪಡೆಯಲಿದ್ದಾರೆ. ಕೊಲೆಗೆ ಆಗಿರುವಂಥದ್ದು, ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ವಿಚಾರಗಳನ್ನು ಮುಖ್ಯಮಂತ್ರಿಯವರು ಸಂಗ್ರಹಿಸ್ತಾರೆ. ಮತ್ತು ಕಾನೂನು ಸುವ್ಯವಸ್ಥೆ ಬಿಗಿ ಮಾಡೋದಕ್ಕೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಯವರು ಸೂಚನೆಯನ್ನು ಕೊಡಬಹುದು. ಈ ಸಂದರ್ಭದಲ್ಲಿ ಭಾಳ ಮುಖ್ಯವಾದಂತಹ ಕ್ರಮಗಳಾಗಬೇಕು. ಯಾಕಂದರೆ CM ತವರು ಜಿಲ್ಲೆಯಲ್ಲಿನೇ, ಮತ್ತು ಅದು ಕರ್ನಾಟಕದ ಸಾಂಸ್ಕೃತಿಕ ನಗರಿ. ಅದು ಆ ನಗರ ಪ್ರವಾಸೋದ್ಯಮದ ತಾಣ. ಅದು ಪ್ರವಾಸೋದ್ಯಮದ ತಾಣದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದರೆ ಸಹಜವಾಗಿ ಈಗಿಂದ ಏನು ದಸರಾದ ನಂತರ ಪ್ರವಾಸೋದ್ಯಮದ ಸೀಸನ್ ಶುರುವಾಗುತ್ತೆ. ತುಂಬ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಆ ಕಡೆ ಬರ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದು ಕೊಲೆ, ಒಂದು ರೇಪ್ ಆ್ಯಂಡ್ ಮರ್ಡರ್, ಇಂತಹ ಕೃತ್ಯಗಳು ನಡೆದಾಗ ಸಹಜವಾಗಿಯೇ ಜನರಲ್ಲಿ ಆತಂಕ ಮನೆ ಮಾಡಿರುತ್ತೆ. ಅದನ್ನು ದೂರ ಮಾಡ್ತಕ್ಕಂತಹ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿರುತ್ತೆ. ಮುಖ್ಯಮಂತ್ರಿಗಳ ಸಭೆಯ ನಂತರ ಆದರೂ ಕೂಡ ಅಂಥದ್ದೊಂದು ಪರಿಸ್ಥಿತಿಯನ್ನು ಸುಧಾರಿಸುವಂಥ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಬಿಗಿಗೊಳಿಸುವಂಥ ಕೆಲಸ ಆಗುತ್ತಾ ಅಂತ ನೋಡಬೇಕಾಗಿದೆ.